ನಮಸ್ಕಾರ ಎಲ್ಲರಿಗೂ 25ನೇ ಫ್ಲವರ್ ಶೋ ಲಾಲ್ಬಾಗ್ಗೆ ಸುಸ್ವಾಗತನೇ ಹೇಳಿದ್ದು ಕರೆಕ್ಟಾಗಿ ಕೇಳಿದರೆ ಇದು ಸುಸ್ವಾಗತ. ಹೂವಿನ ಅಲಂಕಾರಗಳನ್ನು ನೋಡ್ಬೋದು. ಎಂಟ್ರೆನ್ಸ್ನಲ್ಲಿ ವಾಲ್ಮೀಕಿ ಅವರ ಒಂದು ಡಿಸ್ಪ್ಲೇನ ಇಟ್ಟಿದ್ದಾರೆ. ಹಾಗೆ ಅದನ್ನು ನೋಡ್ತಾನೆ ಜನರ ಮಧ್ಯೆ ನಾವು ಹಿಂಗೆ ಅಕ್ಕಪಕ್ಕ ಕಣ್ಣುಗಳನ್ನ ಹಾಯಿಸ್ಕೊಂಡು ಕೆರೆ ಪಕ್ಕ ನೋಡ್ಕೊಂಡು ಹೋದ್ರಿ. ಕೆರೆಯಲ್ಲಿ ಮೀನು ಸಿಗಲಿಲ್ಲ, ಆದರೆ ಮೀನನ್ನ ನೋಡ್ತಾ ಇರೋ ಜನ ಸಿಕ್ಕಿದ್ರು. ಕಪಲ್ಸು, ಲವರ್ಸು, ಮಕ್ಕಳನ್ನ ಇಟ್ಕೊಂಡಿರೋ ಪೇರೆಂಟ್ಸು ಎಲ್ಲ ಸುತ್ತಾಡ್ಕೊಂಡು ಹೋಗ್ತಾಯಿದ್ರು. ವಯಸ್ಸಾಗಿರೋರು ಮೆತ್ತಿಗೆ ಹೆಜ್ಜೆ ಇಟ್ಕೊಂಡು ಹೂಗಳನ್ನ ನೋಡಿ ಆಸ್ವಾದಿಸಿ ಹಂಗೆ ಮುಂದೆ ಸಾಗ್ತಾ ಹೋಗ್ತಾ ಇದ್ದರೆ ಹಿಂಗೆ ಪಾಟಲ್ಲೆಲ್ಲ ಬ್ಯೂಟಿಫುಲ್ಲಾಗಿರೋ ಈ ಹೂಗಳನ್ನ ನೋಡ್ತಾ ಹೋದ್ರಿ. ಮನೇಲಿ ಹಾಕಿದ್ರೆ ಒಂದು ಹೂವೂ ಬಿಡಲ್ಲ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಹೂವು ಬಿಟ್ಟಿದೆಯಲ್ಲ ಅಂತ ಮನಸಲ್ಲೇ ಅಂದ್ಕೊಂಡು ಮುಂದೆ ಹೋಗ್ತಾಯಿದ್ರಿ. ಸ್ಟಾಲ್ಸಲ್ಲಿ ಡಿಸ್ಪ್ಲೇಗಳು 5 ರೂಪಾಯಿ ಇರೋ ತೆಂಗಿನಕಾಯಿ, 25 ರೂಪಾಯಿ ಮತ್ತು 10 ರೂಪಾಯಿ ಇರೋ ಸೀಬೆಕಾಯಿ, 15 ರೂಪಾಯಿ ಈ ಲೆವೆಲಲ್ಲಿ ಮಾರ್ತಾಯಿದ್ರು. ಚೆನ್ನಾಗಿತ್ತು ಅಂತ ಗಾರ್ಡನ್ ಕಡೆ ನೋಡ್ತಾ ಮುಂದೆ ಸಾಗ್ತಾ ಹೋದ್ರಿ. ಇಲ್ಲಿ ಒಂದು ಮರ ಇತ್ತು. ಮರಕ್ಕೆಲ್ಲ ಹೂವು ಬಿಟ್ಟಿರೋದು ಫಸ್ಟ್ ಟೈಮ್ ನೋಡಿದೆ. ಪಕ್ಕದಲ್ಲೇ ರೋಜಾ ಹೂವು, ಅದ್ರ ಪಕ್ಕದಲ್ಲಿ ಇದು ಯಾವುದು ಗೋಲ್ಡನ್ ಕವರ್ ಸನ್ಫ್ಲವರ್ ಮಕ್ಕಳಿದ್ದಂಗಿದ್ವು. ಅದನ್ನು ನೋಡ್ತಾ ಕಣ್ಣು ಹಾಯಿಸಿದಷ್ಟು ದೂರದಕ್ಕೂ ಒಂದು ರೋಜದ ಗಿಡಗಳು ಇದ್ವು. ಮೇಲೆ ನೋಡಿದ್ರೆ ಕೆಂಪು ಕಲರ್ ಹೂವು, ಇದು ಯಾವುದಿದು ಆರರ್ ಸ್ಟೋರಿ ಅಂತ ನೋಡಿದ್ರೆ ಪಕ್ಕದಲ್ಲೇ ಒಂದು ಗ್ರೀನ್ ಕಲರ್ ಗಿಡ ಕೂಡ ಇತ್ತು. ಅದನ್ನು ನೋಡ್ತಾ ಕಲರ್ ಹೂಗಳ ಮಧ್ಯೆ ಹಂಗೆ ಫೋಟೋ ಹಿಡಿತಾ ಸಾಕ್ತಾ ಹೋದ್ರಿ. ಚುಚ್ಕೋಣ ಅಂತ ಇಲ್ಲಿ ಒಂದು ಕಳ್ಳಿ ಗಿಡಗಳು ಇದ್ವು. ಅದನ್ನು ನಾನು 200 ರೂಪಾಯಿ 300 ರೂಪಾಯಿ ಅಂತ ಮಾರ್ತಾಯಿದ್ರು. ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಸುಮ್ಮನೆ ಬಿಡ್ಬಿಡಿ ಅಂತ ಬುದ್ಧ ಕೂಡ ಹೂಗಳ ಮಧ್ಯೆ ಸೈಲೆಂಟಾಗಿ ಕೂತ್ಕೊಂಡಿದ್ರು. ಬಿಳಿ ಕಲರ್ ಹೂವು, ಕೆಂಪು ಕಲರ್ ಹೂವು ಯಾವುದಾದ್ರೂ ತೊಗೊಳ್ಳಿ, ಬರೀ 100 ರೂಪಾಯಿ ಅಂತ ಅವ್ರ ಮನಸ್ಸಲ್ಲಿ ಅಂತೋ. ಈ ಕಡೆ ಆ ಕಡೆ ನೋಡಿದಷ್ಟು ಕಲರ್ ಹೂಗಳು, ಹೂವಿನ ಗಿಡಗಳು. ಇಲ್ಲಿ ನೋಡ್ಬೋದು ದಾಸವಾಳದ ಹೂಗಳು ಎಷ್ಟು ಕಲರಲ್ಲಿದೆ. ಸಂಪಿಗೆ ಹೂವು, ಸಾಮಂತಿ ಹೂವು, ಡೇರಾ ಹೂವು ಎಲ್ಲ KR ಮಾರ್ಕೆಟು ಹೂವಿನ ಅಂಗಡಿ ಎಲ್ಲ ಇಲ್ಲೇ ಇದೆ ಅಂತ ಕಾಣಿಸ್ತಾ ಇತ್ತು. ಬ್ಯೂಟಿಫುಲ್ಲು ಮುದ್ದಾಗಿರೋ ಚಿಕ್ಕಾಗಿರೋ ಒಂದು ಬಡ್ಸ್ನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಬ್ಬಕ್ಕೆ ಹರಿದಿನಕ್ಕೆ ಯಾವ್ಯಾವ ಸಾಮಂತಿ ಹೂವು ಬೇಕು ಅನ್ನೋರು ಇದನ್ನು ಎತ್ಕೊಂಡು ಹೋಗಿ ಒಂದು 5 ಪಾಟಲ್ಲಿ ಹಾಕಿ ಬೆಳೆಸ್ಕೊಂಡ್ರೆ ಎವ್ರಿ ಹಬ್ಬಕ್ಕೂ ನಿಮಗೆ ಹೂಗಳು ಸಿಗುತ್ತೆ. ಇಲ್ಲಿ ನೋಡ್ಬೋದು ಹಾವಿನ ಗಿಡ ಅಂದರೆ ಹಾವಿರುತ್ತಲ್ಲ ಆ ಥರ ಒಂದು ಫ್ಲವರ್ ಇದೆ. ಇಲ್ಲಿ ನೋಡೋದು ಕೆಂಪು ಕಲರ್ದು, ಇದ್ರ ಹೆಸರು ಗೊತ್ತಿಲ್ಲ ನನಗೂ. ಇಲ್ಲಿ ನೋಡ್ಬೋದು ಆರೆಂಜ್ಗಳು ಯಾವ ಲೆವೆಲಲ್ಲಿ ಬಿಟ್ಟಿದೆ. ಹಣ್ಣುಗಳಿಗೆ ಹಂಪಲುಗಳಿಗೆ ಕಮ್ಮಿ ಕಾಸಾಗಬೇಕಂದ್ರೆ ಇಲ್ಲಿ ಬಂದು ಗಿಡ ತೊಗೊಂಡೋಗಿ ನೆಟ್ಕೊಬೋದು. ಸಾಮಂತಿ ಹೂವು ನೋಡ್ಬೋದು ಕಲರ್ ಆಗಿದೆ. ಎಲ್ಲ ದೇವ್ರಿಗೂ ಒಂದೊಂದು ಕಲರ್ ಹೂವು ಇಡ್ಬೋದು. ಇಲ್ಲಿಂದ ಬಂದು ತಗೊಂಡು ಹೋದರೆ ಎಲ್ಲ ದೇವರು ಸಂತುಷ್ಟರಾಗ್ತಾರೆ ಅಂತ ಒಂದು ನನ್ನ ಅಭಿಪ್ರಾಯ. ಈ ಬಿಳಿ ಕಲರು ಮತ್ತು ಆರೆಂಜ್ ಕಲರು ಒಂದು ಐಸ್ ಅಟ್ರಾಕ್ಟಿವ್ ಅಂತಾರಲ್ಲ, ನೋಡಿದಷ್ಟು ಅಟ್ರಾಕ್ಷನ್ ಜಾಸ್ತಿ. ನೋಡ್ಬೋದು ಯಾವ ಲೆವೆಲಲ್ಲಿದೆ ಅಂತ. ಒಂದು ಒಳ್ಳೆ ಹಾಡಾಕಿ ಹೀರೋಯಿನ್ನ ನಿಲ್ಲಿಸಿ ಪಕ್ಕದಲ್ಲೇ ಒಂದು ಹಾಡು ಶೂಟಿಂಗ್ ಮಾಡ್ಬೋದು. ಜನ ಎಲ್ಲ ಹೆಣ್ಣೈಗಳು ಗಂಡೈಗಳು ಎಲ್ಲ ಹೂವನ್ನ ನೋಡಿಕೊಂಡು ತೆಗೆದುಕೊಂಡು ಹೋಗ್ತಾಯಿದ್ರು. ಹಾಗೆ ನಾವು ಕಣ್ಣು ಹಾಯಿಸಿದಷ್ಟು ಹೂಗಳು ಗಿಡಗಳು ಜಾಸ್ತಿನೇ ಕಾಣಿಸ್ತಾ ಇದ್ವು ಅಂತ ಈ ಕಡೆ ಬಂದ್ರೂ ಅದೇ. ಕಡೆ ಎಲ್ಲ ಹಸಿರು ಕಲರ್ ಎಲೆಗಳು, ಕೆಂಪು ಕಲರ್ ಹೂಗಳು, ಕಲರ್ ಹೂಗಳು ಕಾಣಿಸ್ತಾ ಹೋದ್ವು. ಸೊ ಈ ಕಡೆ ಬಂದು ನೋಡಿದ್ದಕ್ಕೆ ಒಂದು ಜ್ಯೋತಿ ಬಿದ್ದಿರೋ ಗಿಡಗಳು ಕಾಣಿಸ್ತು, ದೊಡ್ಡ ಗಿಡಗಳು. ಅದಾದಮೇಲೆ ಕೆಂಪು ಕಲರ್ ಎಲೆಗಳು ಇರೋ ಅಂಥ ಗಿಡಗಳು ಕಾಣಿಸ್ತು. ಇದೆಲ್ಲ ಹ್ಯಾಂಗಿಂಗ್ ಒಂಥರ ರೂಟ್ಸ್ ಥರ ಇರೋ ಗಿಡಗಳನ್ನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬಾಲ್ಕನಿಯಲ್ಲೆಲ್ಲ ನೇತಾಕ್ಬೋದು. ಇದನ್ನು ನೋಡ್ತಾ ಮುಂದೆ ಸಾಗ್ತಾ ಹೋದ್ರಿ. ಹಿಂಗೆ ನೋಡ್ತಾ ಹೋದಾಗ ಅಲ್ಲೊಂದು ಅಂಕಲ್ ಕುತ್ಕೊಂಡು ಮಾಡ್ತಾಯಿದ್ರು. ಮೋಸ ಇಲ್ಲ, ಮಾಯ ಇಲ್ಲ, ಒರಿಜಿನಲ್ ಪೀಸ್ ಬನ್ನಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಇದು ಯಾವುದೋ ಫಾರಿನ್ ಹೂವು ಇದ್ದಂಗಿದೆಯಲ್ಲ ಅಂತ ನೋಡ್ತಾ ಹೋದ್ರಿ. ಆ ಹೂಗಳ ಜೊತೆಗಳೇ ಬೇರೆ ಹೂಗಳು ಕಾಣಿಸ್ಕೊಂಡ್ವು. ಕೆಂಪು ಕಲರ್ ಎಲೆಗಳಿರೋ ಹೂಗಳಿರೋ ಎಲೆಗಳು. ಸೊ ಹಿಂಗೆ ಕನ್ಫ್ಯೂಷನ್ ಆಗೋ ಲೆವೆಲಲ್ಲಿದ್ವು. ಯಾವ್ದು ಎಲೆನೋ ಯಾವ್ದು ಹೂವನೋ ಗೊತ್ತಾಗ್ತಾನೆ ಇರಲಿಲ್ಲ. ಕೆಂಪಗಿರೋವೆಲ್ಲ ಹಸಿರಿಗಿರೋವೆಲ್ಲ ಕೆಂಪಗಿದ್ವು. ಇದನ್ನು ನೋಡ್ತಾ ಹೋಗ್ತಾ ಹೋದ್ರಿ. ನಾವು ತಗೊಳ್ಳೋಣ ಅಂದ್ಕೊಂಡ್ರಿ. ಇಟ್ಕೊಳಕ್ಕೆ ಎಲ್ಲಿದೆ ಜಾಗ, ಇವಾಗ ಪ್ರೆಸೆಂಟ್ಗೆ ಕಾರ್ ಕೂಡ ತಂದಿಲ್ಲ ಅಂತ ಮುಚ್ಕೊಂಡು ಮುಂದೆ ಹೋಗ್ತಾ ಹೋದ್ರಿ.
ಗಿಡ ಎಲ್ಲ ತೊಗೊಂಡಿದ್ದು ಸಾಕಾಯಿತು. ಮೇನ್ ಮ್ಯಾಟ್ರಿಗೆ ಹೋಗೋಣ. ಮೇನ್ ಲೊಕೇಶನ್ನು ಎಲ್ಲಿ ಫ್ಲವರ್ ಶೋ ಮೇನ್ ಲೊಕೇಶನ್ ಇದೆ ಅಂತ ಹುಡುಕ್ತಾ ಹೋದಾಗ ಅಲ್ಲೊಂದು ಫೌಂಟೇನ್ ಕಾಣಿಸ್ತು. ಆದರೆ ಅದರಲ್ಲಿ ನೀರಿರಲಿಲ್ಲ. ಮುಂದೆನೇ ನೋಡಿದ್ರೆ ನಮಗೆ ಗ್ಲಾಸ್ ಹೌಸ್ ಕಾಣಿಸ್ತು. ಗ್ಲಾಸ್ ಹೌಸ್ ಒಳಗಡೆ ವಾಲ್ಮೀಕಿ ಅವರು ಕುತ್ಕೊಂಡು ರಾಮಾಯಣ ಬರೀತಾ ಇರೋ ಅಂಥ ಒಂದು ಐಡಲ್ನ ಇಟ್ಟಿದ್ರು. ತುಂಬ ಬ್ಯೂಟಿಫುಲ್ ಆಗಿತ್ತು. ವಾಲ್ಮೀಕಿಯವರು ಅದನ್ನು ಬರೆಯುವಾಗ ಹುತ್ತದ ಒಳಗಡೆ ಇದ್ದಂಥ ಒಂದು ನಮ್ಮ ಹಿಸ್ಟರಿ ಇದೆ. ಸೊ ಅದನ್ನು ಡಿಪಿಕ್ಟ್ ಮಾಡ್ತಾ ನಮ್ಮ BBMP ಅವರು, ನಮ್ಮ ಕರ್ನಾಟಕ ಸರ್ಕಾರದವರು ಇದನ್ನು ಈ ಸಲ ರಾಮಾಯಣ ಥೀಮ್ನ ಇಟ್ಕೊಂಡು ಮಾಡಿರೋದನ್ನು ಗೊತ್ತಾಯಿತು. ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿರೋ ಹುತ್ತನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಮುಂದ್ಗಡೆ ವಾಲ್ಮೀಕಿ ಸ್ವಾಮಿಗಳು ಅವರು ಕೈಯಲ್ಲಿ ಒಂದು ಬುಕ್ ಹಿಡಿದೆ, ಅಂದರೆ ಅದನ್ನು ರಾಮಾಯಣ ಬರಿತಾ ಇರೋವಂಥ ಒಂದು ಡಿಪಿಕ್ಷನ್ ಅಂತ ನೋಡ್ಬೋದು. ಮುಂದೆನೇ ತುಂಬ ಬ್ಯೂಟಿಫುಲ್ ಆಗಿರೋ ಹೂಗಳನ್ನ ನೋಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅರೇಂಜ್ಮೆಂಟು ನಿಜಕ್ಕೂ. ಸೊ ಇದನ್ನೆಲ್ಲ ಹಾರ್ಟಿಕಲ್ಚರ್ ಅವ್ರಿಗೆ ಒಂದು ಸಲ್ಯೂಟ್ ಅಂತಲೇ ಹೇಳಬೇಕು. ಅಷ್ಟು ಬ್ಯೂಟಿಫುಲ್ಲಾಗಿ ವಿತ್ ನೇಮಿಂಗು ವಿತ್ ಸ್ಟೋರಿ ಎಲ್ಲ ಕೆಳಗಡೆ ಅದನ್ನು ಡಿಪಿಕ್ಟ್ ಮಾಡ್ತಾ ನಿಮಗೆ ಪೋಸ್ಟರ್ಸ್ ಕೂಡ ಕಾಣಿಸುತ್ತೆ. ಸುತ್ತಲೂ ಐಡಲ್ನ ಮಧ್ಯದಲ್ಲಿ ಇಟ್ಟಿದ್ದಾರೆ, ಹಿಂದ್ಗಡೆ ಹುತ್ತ ಇದೆ. ಸೊ ಇದು ಗ್ಲಾಸ್ ಹೌಸ್ ಒಳಗಡೆ ಇರೋ ಒಂದು ಏನು ಡೆಮೋ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಜಾಂಬವಂತ ಅಲ್ಲ, ಸಾರಿ, ಇದು ಬಂದ್ಬಿಟ್ಟು ಆಂಜನೇಯನೇ ಹೇಳ್ಬೋದು. ಕೈ ಮುಗಿದ್ಕೊಂಡು ಕುತ್ಕೊಂಡಿದ್ದಾರೆ. ಪಕ್ಕದಲ್ಲಿ ಇಷ್ಟು ದೊಡ್ಡದಾಗಿರೋ ಹುತ್ತನ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಲೇಯರ್ ಬೈ ಲೇಯರು ಒಂದು ಕಲರ್ ವೈಸ್ ಹೂವನ್ನ ಎಲ್ಲ ಜೋಡಿಸಿಟ್ಟಿದ್ದಾರೆ. ಸೊ ಒಂದು ಲೇಯರ್ ಆದಮೇಲೆ ಒಂದು ಲೇಯರು, ಶಾಮಂತಿ ಹೂವು ಆದಮೇಲೆ ಡಿಫ್ರೆಂಟ್ ಕಲರ್ಸ್ ಆಫ್ ಫ್ಲವರ್ಸ್ ಕೂಡ ಇಲ್ಲಿದೆ. ಲೀವ್ಸ್ನ ಎಲ್ಲ ಅರೇಂಜ್ ಮಾಡಿರೋ ರೀತಿ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ. ಮುಂದೆ ನೋಡ್ತಾ ಹೋದ ಶ್ರೀರಾಮ ಮತ್ತು ಲಕ್ಷ್ಮಣ ಇದ್ದ ವಾಟಿಕವನದಲ್ಲಿರುವ ಒಂದು ಮನೆಯನ್ನು ಇಲ್ಲಿ ಡಿಪಿಕ್ಟ್ ಮಾಡೋ ಥರ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸಿಂದ ಜೋಡಿಸಿ ಒಂದು ಪಲ್ಲಕ್ಕಿನ ರೆಡಿ ಮಾಡಿದ ರೀತಿಯಂತೆ ಇಲ್ಲಿ ರೆಡಿ ಮಾಡಿದ್ರು. ನೋಡ್ಬೋದು ಯಾವ ಥರ ಇದೆ ಅಂತ. ಒಂದು ಕೇರಳ ಸ್ಟೈಲಲ್ಲಿ ಟೆಂಪಲ್ ಇರುತ್ತಲ್ವ, ಆ ಥರ ಇತ್ತು. ಮೇಲ್ಗಡೆ ಏನೋ ಮಳೆ ಬೀಳ್ತಾ ಇದೆಯಲ್ಲೋ, ಆ ಗ್ಲಾಸ್ ಹೌಸ್ ಇದ್ರೂ ಎಲ್ಲಿಂದ ಈ ನೀರು ಬರ್ತಾ ಇದೆ ಅಂತ ನೋಡಿದ್ರೆ ವೆಟ್ ಆ್ಯಂಡ್ ಡ್ಯಾಂಪರ್ ಆಗಿ ಇಡೋದಕ್ಕೋಸ್ಕರ ಸ್ಪ್ರಿಂಕ್ಲರ್ಸ್ನೆಲ್ಲ ಇಟ್ಟಿದ್ರು. ಪಕ್ಕದಲ್ಲಿ ಬ್ಯೂಟಿಫುಲ್ ಆಗಿರೋ ಕಲರ್ ಆಗಿರೋ ಒಂದು ಫ್ಲವರ್ಸ್ ಪಾಟ್ಸ್ನ ಕೂಡ ಇಟ್ಟಿದ್ರು. ಯಾವ ರೀತಿ ಇಲ್ಲಿದೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಸೂರ್ಯಕಾಂತಿ ಮಕ್ಕಳು ಇವರೆಲ್ಲ, ಆದರೆ ಬೇರೆ ಬೇರೆ ಕಲರು, ಆದರೆ ಫ್ಲವರ್ ಮಾತ್ರ ಒಂದೇ. ಸೊ ಪಕ್ಕದಲ್ಲೇ ನೋಡ್ತಾ ಹೋದರೆ ಇದ್ಯಾವುದಿದು ಮೇಲೆ ಎಲ್ಲ ಬೆಳೆದಿದೆ ಅಂತ ನೋಡಿದ್ರೆ ಮೇಲ್ಗಡೆ ಆಂಜನೇಯನ ಬಾಲನ ರಾಮಾಯಣದಲ್ಲಿ ಒಂದು ಸುತ್ತುವರೆದ ಮೇಲೆ ಕುತ್ಕೊಳ್ತಾನೆ. ಯಾರಲ್ಲಿ ಈ ರಾವಣನ ಒಂದು ಹಿಡಿಯೋಕ್ಕೆ ಅಂತ ಹೋದಾಗ ಅಲ್ಲಿ ಅವನು ಬಂಧಿಸಿಟ್ಟಾಗ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ ಸಭೆಯಲ್ಲಿ. ಸೊ ಆ ಸೀನ್ನ ಡಿಪಿಕ್ಟ್ ಮಾಡೋ ಹಂಗೆ ಒಂದು ವರ್ಟಿಕ್ಯುಲರ್ ಆಗಿ ಒಂದು ಟ್ರಯಾಂಗ್ಯುಲರ್ ಆಗಿ ಅಪ್ವರ್ಗೂ ನಿಮಗೆ ಫ್ಲವರ್ಸ್ನ ಜೋಡಿಸಿಟ್ಟಿರ್ತಾರೆ. ಮೇಲ್ಗಡೆ ಒಂದೊಂದು ಫೋಟೋಸ್ ಇಟ್ಟಿದ್ರು. ಫಸ್ಟು ಆಂಜನೇಯನ ಇಟ್ಟಿದ್ರು, ಇಲ್ಲಿ ವಾಲ್ಮೀಕಿ ಅವ್ರ ಫೋಟೋನ ಇಟ್ಟಿದ್ದಾರೆ. ಇವಳು ನೋಡ್ಬೋದು ಸ್ಮೈಲ್ ಕೊಡ್ತಾ ಇದ್ದಾಳೆ. ಸೊ ಸುತ್ತಲೂ ನೋಡ್ತಾ ಹೋದಂಗೆ ನಮಗೆ ಒಂದು ಬ್ಯೂಟಿಫುಲ್ ಆದ ಒಂದು ಪ್ರಪಂಚನೇ ತೆರೆದುಕೊಂಡು ಹೋಗ್ತು. ಜನನೂ ಏನು ಕಮ್ಮಿ ಇರಲಿಲ್ಲ, ನುಗ್ಗಲು ಜಾಸ್ತಿ ಇತ್ತು. ಆದರೆ ಸ್ಟೋನ್ ಪೇಂಟಿಂಗು ಮತ್ತು ಸ್ಟ್ಯಾಂಪೇಡ್ ಏನಾಗಲಿಲ್ಲ ಪುಣ್ಯದಿಂದ. ಸೊ ಅದನ್ನು ಮುಗಿಸ್ಕೊಂಡು ಆಚೆ ಬಂದ್ರಿ. ಸೊ ಆಚೆ ಬಂದಾಗ ಇಲ್ಲಿ ಒಂದು ಅಳಿಲು ಕೊಟ್ಟಿತ್ತು, ನಾನು ಸೇವೆ ಮಾಡ್ತೀನಿ ರಾಮಾಯಣದಲ್ಲಿ, ಕಲ್ಲನ್ನು ಆಮೇಲೆ ರಾಮ ಅಂತ ಬರಿತೀನಿ, ಚಿಕ್ಕ ಕಲ್ಲು ಹಾಕ್ತೀನಿ ಅಂತ ಇದ್ದರು. ಓಕೆ ಅಂತ ವಾಲ್ಮೀಕಿಯವರು ಅದನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ರಾಮಾಯಣ ಬರೆಯೋಕ್ಕೆ ಶುರು ಹಚ್ಕೊಂಡ್ರು. ಹಾಗೆ ಮುಂದೆ ನೋಡ್ತಾ ಹೋದಂಗೆ ಸೂರ್ಯಕಾಂತಿದು ಆವಾಗಲೇ ಮಕ್ಕಳು ನೋಡಿದ್ರಲ್ವ, ಇಲ್ಲಿ ಅಪ್ಪ ಅಮ್ಮ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲ ನೋಡಿದ್ರಿ. ಕೆಳಗಡೆ ನೋಡಿದ್ದಾಗ ಸ್ಟೋರಿ ಕೂಡ ಬರೆದಿದ್ರು. ಆ ಸ್ಟೋರಿ ರಾಮಾಯಣದ ಓದ್ಕೊಂಡು ಹೋಗ್ತಾ ಹೋದ್ರಿ. ಇದು ಯಾವುದು ಹಾವು ಇದ್ದಂಗೆ ಇದೆಯಲ್ಲ ಅಂದರೆ ಇದು ಹಾವಲ್ಲಪ್ಪ, ನಾವೇ ಎಣ್ದಿರೋದು ತೆಂಗಿನ ಗರಿಯಿಂದ ಅಂತ ಹೇಳಿದ್ರು ಆರ್ಟಿಕಲ್ಚರ್ ಅವರು. ಹಂಗೆ ನೋಡ್ತಾ ಹೋದಾಗ ನಮಗೆ ಮತ್ತೆ ಇದು ಯಾವುದಿದು ಹಾವು ಥರ ಇರೋ ಹೂವು ಕಾಣಿಸ್ತಲ್ಲ ಅಂತ ನೋಡಿದಾಗ ಇಲ್ಲಿ ರಾಮ ಸೀತೆದು ಮದುವೆ ಮೇಲೆ ಡಿಪೆಕ್ಟ್ ಮಾಡ್ತಾ ಮೇಲ್ಗಡೆ ಒಂದು ಪೋಸ್ಟರ್ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಕೆಳಗಡೆ ಬಂದು ನೋಡಿದ್ರೆ ಅದ್ರ ಸ್ಟೋರಿನೂ ಬರೆದಿದ್ರು. ಇದ್ಯಾವುದಿದು ಶಾಮಂತಿ ಹೂವು ಬೇರೆ ಹೂವು ಮಧ್ಯೆ ಅಂತ ನೋಡಿದಾಗ ಇದು ಶೋಕೇಸ್ ಗಿಡನಪ್ಪ, ಇದನ್ನ ಎತ್ಕೊಂಡು ಹೋಗಿ ಶೋಕೇಸಲ್ಲಿ ಇಟ್ಕೊಬೋದು ಅಂತ ಹೇಳಿದ್ರು. ಸೊ ಓಕೆ ಸರ್, ನಮ್ಮ ಹತ್ರ ಇವಾಗ ದುಡ್ಡಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋದ್ರಿ. ಹಾಗೆ ನೋಡ್ತಾ ಮುಂದೆ ಸಾಗ್ತಾ ಹೋದಾಗ ಪಂಚವಟಿಯಲ್ಲಿರೋ ರಾಮಕುಟೀರ ನಮಗೆ ಸಿಕ್ತು. ಅಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣ ಕೂಡ ಇದ್ದರು. ಪಕ್ಕದಲ್ಲೇ ನೋಡ್ತಾ ಹೋದರೆ ಸೈಕಲ್ ಅಗರಬತ್ತಿ, ಆವಾಗಲಿಂದ ಅಗರಬತ್ತಿನ ಸಪ್ಲೈ ಮಾಡ್ತಾಯಿದ್ರು ಅಂತ ಗೊತ್ತಾಯಿತು. ಯಾಕಂದರೆ ರಾಮಕುಟೀರಲ್ಲಿ ನೋಡ್ಬೋದು ನೀವು ಸೈಕಲ್ ಅಗರಬತ್ತಿದ್ದು ಬೋರ್ಡು.
ಸೊ ಮೇಲ್ಗಡೆ ನೋಡಿದ್ರೆ ಪಾರಿವಾಳ ಕುತ್ಕೊಂಡಿತ್ತು. ವೈಟ್ ಕಲರು, ಕೆಂಪು ಕಲರು ಮತ್ತು ಯೆಲ್ಲೋ ಕಲರು, ಎಲ್ಲ ಕಲರ್ದು ಪಾರಿವಾಳಗಳು, ಅಳಿಲುಗಳು, ಜಿಂಕೆಗಳು 2 ನೋಡ್ತಾಯಿದ್ರು. ಅಲ್ಲಾಡ್ತವೇನೋ, ಬಾಳೆಹಣ್ಣು ತಿಂತವೇನೋ ಅಂದರೆ ಕರೆದ್ರೆ ಅದು ಬರಲಿಲ್ಲ. ಅವಾಗ ಗೊತ್ತಾಯಿತು ಅದು ಬರೀ ಬೊಂಬೆಗಳು ಅಂತ. ಇಲ್ಲಿ ರಾಮಾಯಣ ರಚಿಸಿದವ್ರದ್ದೆಲ್ಲ ಕವಿಗಳದ್ದು ಒಂದು ಐಡಲ್ ಇಟ್ಟಿದ್ರು. ಸೊ ಇವರೆಲ್ಲ ಕವಿಗಳನ್ನ ನೋಡ್ಬೋದು. ನಾನು ಯಾರೋ ಜ್ಞಾನಪೀಠ ಪ್ರಶಸ್ತಿ ಪಡೆದ ನಮ್ಮ ಕರ್ನಾಟಕದ ಕವಿ ಪುರಸ್ಕೃತರು ಅಂದ್ಕೊಂಡೆ. ಅಲ್ಲ, ಅದಾದಮೇಲೆ ಕೆಳಗಡೆ ಇರೋ ಬೋರ್ಡ್ ನೋಡ್ತಾ ಹೋದ್ಮೇಲೆ ಗೊತ್ತಾಯಿತು ಈ ಎಲ್ಲ ಕವಿಗಳು ರಾಮಾಯಣವನ್ನು ರಚಿಸಿದ್ದಾರೆ, ಅಂದರೆ ಅವರದೇ ಆದ ಶೈಲಿಯಲ್ಲಿ ಬರೆದಿದ್ದಾರೆ ಅಂತ. ಹೂವಿನ ಮಧ್ಯೆ ಅವರ ಐಡಲ್ಸ್ನ ಇಟ್ಟು ಅವರು ಯಾವ ಅನುವಾದ ಮಾಡಿದ್ದಾರೆ, ಯಾವ ಕೃತಿಯನ್ನು ರಚಿಸಿದ್ದಾರೆ ಅಂತ ಬರೆದಿದ್ರು. ತುಂಬ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿರೋ ಅಂಥ ಐಡಲ್ಸು. ಅದ್ರ ಸುತ್ತಮುತ್ತಲೂ ಇರೋವಂಥ ಹೂವುಗಳನ್ನ ನೋಡ್ಬೋದು. ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರ ರಾಮಾಯಣ ದರ್ಶನಂ ಕೂಡ ನಮ್ಮ ಕುವೆಂಪು ಅವರು ಬರೆದಿರೋದು. ಸೊ ಅದನ್ನು ನೆನೆಸ್ಕೊಂಡು ಮುಂದೆ ಸಾಗ್ತಾ ಹೋದ್ರಿ. ಸೊ ಇಲ್ಲಿ ವಾಲ್ಮೀಕಿಯವರ ಫೋಟೋ ಕೆಳಗಡೆ ತುಂಬ ಬ್ಯೂಟಿಫುಲ್ ಆಗಿರೋ ರೆಡ್ ಆ್ಯಂಡ್ ಗ್ರೀನ್ ಥೀಮಲ್ಲಿ ಮಾಡಿದರು. ಅದಾದಮೇಲೆ ನೆಕ್ಸ್ಟು ಯೆಲ್ಲೋ ಮತ್ತು ಗ್ರೀನ್ ಥೀಮಲ್ಲಿ ಕೂಡ ಇತ್ತು. ಮುಂದೆ ಸಾಗ್ತಾ ಹೋದ್ರಿ. ಚೆಂಡು ಹೂವು ಕೂಡ ಇತ್ತು. ಚೆಂಡು ಹೂವು ಜೊತೆಗೆ ಬೇರೆ ಬೇರೆ ಫ್ಲವರ್ಸ್ ಇದ್ವು. ಸೊ ಅದರ ಹೆಸರುಗಳು ಗೊತ್ತಿಲ್ಲ, ಆದರೆ ನೋಡೋಕೆ ಮಾತ್ರ ಸುಂದರವಾಗಿತ್ತು. ಗ್ಲಾಸ್ ಹೌಸ್ ಮಾತ್ರ ಹೂಗಳಿಂದ ತುಂಬಿದ್ಬಿಟ್ಟಿದ್ವು. KR ಮಾರ್ಕೆಟಲ್ಲಿ ಇಷ್ಟು ಹೂವು ಇರುತ್ತೋ ಇಲ್ವೋ ಗೊತ್ತಿಲ್ಲ. ರಿಪಬ್ಲಿಕ್ ಡೇಗೆ ಮಾತ್ರ ಲಾಲ್ ಬಾಗಲ್ಲಿ ಮಾತ್ರ ಫುಲ್ಲು ಹೂಗಳು. ಇಲ್ಲಿ ನೋಡ್ಬೋದು ರಾಮ ಸೀತೆಯವರ ಒಂದು ಫೋಟೋ ಇಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿತ್ತು. ಮುಂದೆ ಸಾಗ್ತಾ ಹೋದ್ರಿ. ಇಲ್ಲಿ ನೋಡಿದ್ರೆ ವಾಲ್ಮೀಕಿಯವರು ಹುತ್ತದ ಒಳಗಡೆ ಒಂದು ಕುತ್ಕೊಂಡು ಬರೆದಿರೋ, ಧ್ಯಾನ ಮಾಡ್ತಾ ಇರೋ ಒಂದು ಡಿಪಿಕ್ಷನ್ನ ಮಾಡಿದರು. ಸೊ ಬ್ಯೂಟಿಫುಲ್ಲು. ರಾಮಾಯಣ ಓಪನ್ ಆಗಿರೋ ಬುಕ್ಕು ಹಿಂದಿನಲ್ಲಿ ಮತ್ತು ಕನ್ನಡದಲ್ಲಿ ರಾಮಾಯಣ ಅಂತ ಅದ್ರ ಮೇಲೆ ಬರೆದಿದ್ರು. ತುಂಬ ಸೊಗಸಾಗಿತ್ತು. ಮುಂದೆ ಸಾಕ್ತಾನೆ ಹೋದ್ರಿ. ಎಲೆಗಳು, ಹೂಗಳು ತುಂಬ ಕಡೆ ಎಲ್ಲ ಪರ್ಸರಿ ಹೋಗಿದ್ವು ಅಂತಾರಲ್ಲ ಆ ಥರ. ಜನವೇನು ಕಮ್ಮಿ ಇರಲಿಲ್ಲ. ಸೊ ಜನ ಜಾಸ್ತಿ ಇದ್ದರು. ನೂಕುನುಗ್ಗಲು ನಡೀತಾ ಇತ್ತು. ತಳ್ಕೊಂಡು ಮುಂದೆ ಹೋದ್ರಿ, ಕಷ್ಟ ಬದ್ಕೊಂಡು ನೋಡಿಕೊಂಡು. ಆದರೆ ನೋಡೋಕ್ಕೆ ಮಾತ್ರ ತುಂಬ ಜಾಗ. ಇವಳು ಫೋಸ್ ಕೊಡೋದು ಮಾತ್ರ ಮಿಸ್ ಮಾಡಲ್ಲ. ಮಿಸ್ ಮಹಾರಾಣಿ, ಫೋಸಿಂಗ್ ರಾಣಿ ಹಾರಿಕಾ. ಅವಳನ್ನು 2-3 ಫೋಟೋ ಹಿಡಿತಾ ಮುಂದೆ ಹೋಗ್ತಾ ಹೋದ್ರಿ. ಸೊ ಹುತ್ತದ ಹಿಂದೆ ಬಂದ್ರಿ. ವ್ಯೂ ಕೂಡ ಚೆನ್ನಾಗಿತ್ತು. ಮಂಟಪದ ಒಳಗಡೆ ಇದನ್ನು ಮಾಡಿದರು. ಇಲ್ಲಿ ನಮ್ಮ ಬಾಸು ಆಂಜನೇಯ ನೋಡ್ಬೋದು ಯಾವ ಥರ ಇದ್ದಾರೆ ಅಂತ. ಅಲ್ಲಿ ಮಳೆ ಬೀಳೋ ಹಂಗೆ ಮೇಲ್ಗಡೆಯಿಂದ ತುಂತುರು ಹನಿ ಆರ್ಟಿಕಲ್ಚರ್ ಅವರು ರೆಡಿ ಮಾಡಿದ್ರು. ಇಲ್ಲಿ ಅಕ್ಕ ಅವರು ಇಲ್ಲಿನೂ ಪೋಸ್ ಕೊಡ್ತಾಯಿದ್ರು. ಮಿಸ್ ಹಾರಿಕಾ ಅವರು ಮಿಸ್ ಇಂಡಿಯಾಗೆ ಹೋಗ್ತಾರೆ ನೆಕ್ಸ್ಟ್. ಇವರು ನೋಡ್ಬೋದು ಯಾವ ಥರ ಇದ್ದಾರೆ ಅಂತ. ಹಿಂಗೆ ಮುಂದೆ ಸಾಗ್ತಾ ಹೋದ್ರಿ. ಇದು ಯಾವುದೋ ಡಬಲ್ ಕಲರ್ ಇಲ್ಲೋ ಹೂವು ಕೂಡ ಇತ್ತು. ಸೊ ಅದನ್ನು ನೋಡ್ತಾ ಇದ್ರಿ. ನೋಡಿದ್ರೆ ಹೂವನ್ನು ಮುಟ್ಟಿದ್ರೆ ಕಚ್ತೀನಿ ಅಂತ ಗರುಡ ಕೂಡ ಅಲ್ಲಿ ಸೆಕ್ಯೂರಿಟಿಯಾಗಿ ನಿಂತ್ಕೊಂಡಿದ್ದ. ಸೊ ಗರುಡನ ಕೆಳಗಡೆ ಕೂಡ ತುಂಬ ವೈಡ್ ವೆರೈಟಿ ಆಫ್ ದ ಹೂವುಗಳು ಕೂಡ ಇದ್ವು. ತುಂಬ ಬ್ಯೂಟಿಫುಲ್ ಆಗಿತ್ತು. ಗರುಡನಿಗೆ ನಮಸ್ಕಾರ ಹೇಳಿ, ಸ್ವಾಮಿಗಳಿಗೆ ನಮ್ಮ ಆಶೀರ್ವಾದ ಕೊಡಿ ಅಂತ, ವಿಷ್ಣು ಸ್ವಾಮಿಗಳಿಗೆ ನಾವು ಕೇಳಿದೆ ಅಂತ ಹೇಳಿ ಅಂತ ಮುಂದೆ ನೋಡ್ತಾ ಹೋದ್ರಿ. ಎಷ್ಟು ನೋಡಿದ್ರೂ ಇನ್ನೂ ಮುಗಿದೇ ಇರುವ ಸಸ್ಯಕಾಶಿಯನ್ನು ನೋಡ್ತಾ ಹೋದ್ರಿ. ಹಿಂಗೆ ನೋಡ್ತಾ ಹೋದಷ್ಟು ಎಲ್ಲಿ ನೋಡಿದಷ್ಟು ಹೂಗಳು ಕಾಣಿಸ್ತಾನೇ ಇದ್ವು. ಸೊ ಮುಂದೆ ನೋಡಿದ ಬೋರ್ಡನ್ನು ಅಲ್ಲಿ ನೋಡಿದ್ರೆ ಸೀತಾರಾಮ ಲಕ್ಷ್ಮಣ ಅಯೋಧ್ಯೆಗೆ ವಾಪಸ್ ಹೊರಟಿದ್ರು. ಅವರನ್ನು ನೋಡಿ ನಮಗೂ ಅನಿಸ್ತು ನಾವು ವಾಪಸ್ ಹೊರಡಬೇಕು ಅಂತ. ಇಲ್ಲಿ ಲವಕುಶ ವಾಲ್ಮೀಕಿಯವ್ರ ಹತ್ರ ಒಂದು ಪಾಠ ಪಡಿತಾಯಿದ್ರು. ಇಲ್ಲಿ ಪಾಠದ ಜೊತೆಗೆ ಬಿಲ್ಲಿನ ಅಭ್ಯಾಸ ಕೂಡ ನೋಡಿದ್ರಿ. ಸೊ ಅದಾದಮೇಲೆ ಇನ್ನೇನು ಮುಗೀತಲ್ಲ, ವಾಪಸ್ ಹೊರಡೋಣ ಅಂತ ವಾಲ್ಮೀಕಿ ಮಹರ್ಷಿಗಳಿಗೆ ನಮ್ಮ ನಮಸ್ಕಾರ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದೆ ನಡೀತಾ ಹೋದ್ರಿ. ಮುಂದೆ ನಡೆದಾಗ ನಮಗೆ ಕಾಣಸಿಕ್ಕಿದ್ದು ಜನಸಾಗರ. ಸೊ ಪಕ್ಕದಲ್ಲೇ ಇವಾಗ ಇನ್ನೇನು ನೋಡಿದ್ದೆಲ್ಲ ಆಯಿತು, ಬನ್ನಿ ಇನ್ನು ತಿನ್ನೋಣ ತಿರ್ಗೋಣ ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಕಷ್ಟ ಸುಖ ಹಂಚ್ಕೊಂಡು ಹೋಗ್ತಾ ಇದ್ದಿದ್ದ ಜನಗಳು, ಫ್ಯಾಮಿಲಿಗಳು, ಮಕ್ಕಳನ್ನ ಹಿಡ್ಕೊಂಡಿರೋ ಪೇರೆಂಟ್ಸ್ಗಳು ಎಲ್ಲ ಫೋಟೋ ಹಿಡ್ಕೊತಾಯಿದ್ರು. ಸುತ್ತಮುತ್ತಲು ನೋಡ್ಬೋದು. ಆಚೆ ಕೂಡ ಫ್ಲವರ್ ಶೋ ಥರನೇ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದರು. ಇದು ಯಾವುದೋ ಮದುವೆಗೆ ಸೆಟಪ್ ಆಗಿದ್ದಾರೆ ಅಂತ ನೋಡಿದ್ರೆ ಇಲ್ಲ, ಇದು ಕೂಡ ಒಂದು ಶೋಗೆ ರೆಡಿ ಮಾಡಿರೋಂಥದ್ದು ನೋಡಿದ್ರೆ. ಅದು ನೋಡಿದ್ರೆ ಇದ್ಯಾವುದು ನವಿಲು ಇಷ್ಟು ಲೆವೆಲಲ್ಲಿ ದೊಡ್ಡದು ಬೆಳೆದೋಗಿದೆ ಅಂತ ನೋಡಿದ್ರೆ ಇದು ಡೈನೋಸಾರದ ಕಾಲದಂತೆ. ಸೊ ಅದ್ರ ಪುಕ್ಕ ನೋಡ್ಬೋದು ಎಷ್ಟು ದೂರದವರೆಗೂ ಬೆಳೆದಿದೆ ಅಂತ. ಹಾಗೆ ಮುಂದೆ ನೋಡ್ತಾ ಹೋದ್ರಿ, ಹಿಂದೆ ಬರ್ತಾ ಹೋದ್ರಿ. ಬಂದಾಗ ನಮಗೆ ಕಾಣಸಿಕ್ಕಿದ್ದು ಇಲ್ಲೆಲ್ಲ ಸ್ಟಾಲ್ಸ್ ಹಾಕಿದ್ದಾರೆ ಅಂತ. ಸೊ MTR ಅವರು ನಮ್ಮದು ಒಂದು ಇರಲಿ ಅಂತ ಇಲ್ಲಿ ಒಂದು ಅವರು ಡಿಸ್ಪ್ಲೇ ಇಟ್ಟಿದ್ರು. ಇಲ್ಲಿ ಮನೆ ಹಟ್ಟು ಥರ ಕ್ರಿಯೇಟ್ ಮಾಡಿದರು. ನೋಡ್ಬೋದು ಯಾವ ಬ್ಯೂಟಿಫುಲ್ ಆಗಿದೆ ಅಂತ. ಸೊ ನಮ್ಮ ರೈತ ಬಂದು ನಮ್ಮ ರೈತರು ಎತ್ತುಗಳನ್ನ ಹಿಡಿದು ಎತ್ತುಗಳನ್ನ ನೆನೆಸ್ಕೊಂಡು ರೈತರನ್ನ ನೆನೆಸ್ಕೊಳ್ಳಿ ಅಂತ ಇದನ್ನು ಬೋರ್ಡ್ ಹಾಕಿದ್ರು. ಮರದಲ್ಲೇ ಒಂದು ಬ್ಯೂಟಿಫುಲ್ ಕ್ರಾಫ್ಟ್ಮೆನ್ಶಿಪ್ನ ತೋರಿಸಿದ್ರು ಸೊ ನಮ್ಮ ಕಲೆಗಾರರು. ಸೊ ಮಗು ಆಚೆ ಬಂದಂಗೆ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಕಲರ್ಸ್ ಆಫ್ ಅನಿಮಲ್ಸು, ಹಾವುಗಳು, ಇದೆಲ್ಲ ಒಂದೇ ಒಂದು ಮರದ ದಿಮ್ಮಿಯಲ್ಲೇ ಕಾರ್ವ್ ಮಾಡಿದ್ದಾರೆ. ಹಾಗೆ ನೇಗಿಲನ್ನು ಹಿಡಿದು ಹೊರಟಿರೋ ರೈತನನ್ನು ಒಂದು ಐಡಲ್ನ ಕೂಡ ಇಟ್ಟಿದ್ರು.
ಅದು ಕೂಡ ಚೆನ್ನಾಗಿತ್ತು. ಸೊ ರೈತರನ್ನು ಸ್ಮರಿಸೋಣ, ನಮ್ಮ ತುಪ್ಪ ತೊಗೊಳ್ಳಿ ಅಂತ MTR ಅವರು ಹಾಕಿದ್ರು. ಆಯಿತು ತೊಗೊಳ್ತೀರಿ, ನಾವು ಇವಾಗ ಯೂಸ್ ಮಾಡ್ತಿರೋದು ನಂದಿನಿ, ನೆಕ್ಸ್ಟ್ ಟೈಮ್ ತೊಗೊಳ್ತೀನಿ ಅಂತ ಮುಂದೆ ಹೊರಟೆ. ಸೊ ಮುಂದೆ ಹೊರಟಾಗ ನಮಗೆ BBMP ಇದು ಸಿಂಬಲ್ ಕಾಣಿಸ್ತು. ಇದೇನು ಇಲ್ಲಿ ನಿಂತಿದೆ ಅಂತ ನೋಡಿದಾಗ ಕೆಳಗಡೆ ಬೋರ್ಡ್ ಹಾಕಿದ್ರು. ಸೊ ಕೆಂಪೇಗೌಡ ಅವರವರು ಬ್ಯಾಂಗ್ಳೂರನ್ನ ಕ್ರಿಯೇಟ್ ಮಾಡಿದಾಗ ಇಲ್ಲಿ 4 ಹಿಂಗೆ ಟವರ್ಸು 4-5 ವಾಚ್ ಟವರ್ಸ್ ಹಾಕಿದ್ರು. ಸೊ ಅದರಲ್ಲಿ ಒಂದು 1521 1569ವರೆಗೂ ಅವರು ಕ್ರಿಯೇಟ್ ಮಾಡಿದ ಬ್ಯಾಂಗ್ಳೂರನ್ನು ಲಿಮಿಟ್ಸ್ನ ಸೆಟ್ ಮಾಡೋಕ್ಕೆ ಅಂತ ಈ ಪಿಲ್ಲರ್ಸ್ನ ಸೆಟ್ ಮಾಡಿದ್ದು. ನೋಡ್ತಾ ಇದ್ದರೆ ಮೇಲ್ಗಡೆ ಇದು ಯಾವುದೋ ವಿಚಿತ್ರವಾಗಿರೋ ಏರೋಪ್ಲೇನ್ ಹೋಗ್ತಾಯಿತ್ತು. ಎಲ್ಲದಕ್ಕೂ ಇಂಜಿನ್ನ ಬಂದ್ಬಿಟ್ಟು ವಿಂಗ್ ಸ್ಪ್ಯಾನಲ್ಲಿದ್ದರೆ ಇದು ಏರೋಪ್ಲೇನ್ ಮೇಲ್ಗಡೆ ಇತ್ತು. ಚೆನ್ನಾಗಿದೆ ಅಂತ ಮತ್ತೆ ಮೇನ್ ಮ್ಯಾಟ್ರಿಗೆ ಬಂದ್ರಿ. ಕೆಂಪೇಗೌಡರು ನಮ್ಮ ಬ್ಯಾಂಗ್ಳೂರನ್ನ ಕ್ರಿಯೇಟ್ ಮಾಡಿರೋದಕ್ಕೋಸ್ಕರ ಅವ್ರಿಗೆ ಸಲ್ಯೂಟ್ ಮಾಡಿ, ಇಂಥ ವಾರ್ ಸ್ಟೋರ್ ಮೇಲೇನು ಗಲೀಜು ಮಾಡಿದಾರ ಅಂತ ಜನಕ್ಕೆ ಆ ಜನನ ನನ್ನ ಮಗನ ಕೆಟ್ಟದಾಗ ಒಂದು ಕೆಟ್ಟ ಪದ ಯೂಸ್ ಮಾಡಿಕೊಂಡು ಬೈಕೊಂಡು ಮುಂದೆ ಹೊರಟ್ರಿ ನೋಡಿಕೊಂಡು. ಸೊ ಇದನ್ನು ಕ್ರಿಯೇಟ್ ಮಾಡಿದಂಥ ನಮ್ಮ ಕೆಂಪೇಗೌಡರನ್ನ ಸಲ್ಯೂಟ್ ಮಾಡ್ತಾ BBMP ಅವ್ರ ಸಿಂಬಲ್ಗೆ ಜನರಿಗೆ ತೋರಿಸಿ ಅಸ್ತಮಿಸುತ್ತಿರುವ ಸೂರ್ಯನನ್ನು ನೋಡಿ, ಆ ಕಡೆ ಬೆಂಗಳೂರು ಎಕ್ಸ್ಪ್ಯಾಂಡ್ ಆಗ್ತಾ ಇರೋದನ್ನು ನೋಡಿ, ಈ ಗಾರ್ಡನ್ ಸಿಟಿಯಲ್ಲಿ 2-3 ಮರಗಳು ಇಂಥ ಲೊಕೇಶನ್ಗಳು ಮಿಕ್ಕೊಂಡಿದೆ. ಇದು ನೆಕ್ಸ್ಟ್ ಜನ್ರೇಷನ್ಗೂ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ನಮ್ಮ BBMP ಅವರು ಇಲ್ಲಿ MNC ಏನಾದರೂ ಕಟ್ಟಿಸ್ಬಿಟ್ರೆ ಇದು ಹೋದಂಗೆ ಅಂತ ಹೇಳ್ಕೊಂಡು ಮುಂದ್ಗಡೆ ಏನಾದರೂ ತಿನ್ನಕ್ಕೆ ಸಿಗುತ್ತಾ ಅಂತ ನೋಡಿದ್ರೆ ಪಾರಿವಾಳಗಳು ನಮಗೆ ತಿಮ್ಮನ್ನ ಕೊಡು ಫಸ್ಟು ಮತ್ತು ನೀನು ತಿನ್ನು ಅಂತ ಹಾರಾಡ್ತಾ ಇದ್ವು. ಜನ ಕೂಡ ಕಷ್ಟ ಸುಖ ಹೇಳ್ಕೊಂಡು ಪ್ರೇಮಿಗಳು ಅವರ ವಿರಹವನ್ನು ತೋಡ್ಕೊಂಡು ಕೂತ್ಕೊಂಡಿದ್ರು ಬಂಡೆ ಮೇಲೆ. ಫ್ಲವರ್ ಶೋ ವಾಚ್ ಟವರ್ ಎಲ್ಲ ಆಯಿತು. ಇನ್ನು ಹೊರಡೋ ಸಮಯ ಆಯಿತು ಅಂತ ಎಲ್ಲ ಪ್ಯಾಕಪ್ ಮಾಡಿಕೊಂಡು ನಮ್ಮ ಬ್ಯಾಗ್ಗಳನ್ನ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ರಿ. ನೋಡಿದ್ರೆ ಇಲ್ಲೆಲ್ಲ ಏನೇನೋ ಮಾರ್ತಾಯಿದ್ರು. ಬನ್ನಿ ಬೇಗ ಬರ್ರೋ ಬೇಗ ಬರ್ರೋ ಅಂತ ಇಲ್ಲಿ ಮಾರ್ತಾಯಿದ್ರು. ಆಟದ ಸಾಮಾನುಗಳನ್ನ ನೋಡ್ಬಿಟ್ಟು ನಮ್ಮ ಮೇಡಮ್ನವರು ನನಗೆ ಇದು ಕೊಡಿಸು ಅದು ಕೊಡಿಸು ಅಂತ ಇದ್ರು. ಎಲ್ಲಿ ಸಿಕ್ಕಾಕೊಂಡ್ರೆ ಮತ್ತೆ ಕ್ಯಾಶ್ದು ಟ್ಯಾಕ್ಸ್ ಬೀಳುತ್ತೋ ಅಂತ ಆದಷ್ಟು ಅವಾಯ್ಡ್ ಮಾಡಿಕೊಂಡೆ ಮುಂದೆ ಹೊರಟ್ರಿ. ಚಿಕ್ಕ ಗಿಡಗಳು, ಪೊಟ್ಯಾಟೊ ಚಿಪ್ಸ್ಗಳು ಎಲ್ಲ ವೈಡ್ ವೆರೈಟಿ ಆಫ್ ಐಟಮ್ಸು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸೇರಿರೋವಂಥದ್ದು ಆಗ್ತಾ ಹೋದರು. ಸೊ ಎಲ್ಲರೂ ದುಡ್ಡಿರೋರು ದುಡ್ಡಿಲ್ದಿರೋರೆಲ್ಲ ಆದವರು ತೊಗೊಂಡು ಆಗದೇ ಇರೋರು ನೋಡಿಕೊಂಡು ಮುಂದೆ ಹೊರಟರು. ಇಲ್ಲಿ ನೋಡಿದಾಗ ಒಂದು ವಿಸ್ಮಯ ಕಾಣಿಸ್ತು. ತೊಗಲುಗೊಂಬೆ ಆಟದಲ್ಲಿ ಯೂಸ್ ಮಾಡೋ ಒಂದು ಐಡಲ್ಸ್ ಎಲ್ಲ ಇಲ್ಲಿ ಕಾಣಿಸ್ತಿತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು. ನಮ್ಮ ಮಾಸ್ಟರ್ಸ್ ಆದ ರಾಮ ಮತ್ತು ಸೀತೆ ಮತ್ತು ನಮ್ಮ ಆಂಜನೇಯ ಅವರ ತೊಗಲುಗೊಂಬೆ ಆಟದಲ್ಲಿರೋ ಐಡಲ್ಸ್ ಥರ ಇಲ್ಲಿ ನೇತಾಕಿದ್ರು. ಇದೇನಿಂದ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಲೆದರಿಂದ ಹೇಳಿದ್ರು. ಇಲ್ಲಿ ಲ್ಯಾಟನ್ಸ್ ಥರ ಇರೋ ಒಂದು ಬ್ಯೂಟಿಫುಲ್ ಆಗಿರೋ ಕ್ರಾಫ್ಟ್ಮೆನ್ಶಿಪ್ನ ನೋಡ್ಬೋದು. ಸೊ 2500ದಿಂದ 3000 ಅಂತೆ. ತುಂಬ ಚೆನ್ನಾಗಿದೆ, ಮನೆಗೆ ಯೂಸ್ ಮಾಡ್ಬೋದು. ಒಳ್ಳೆ ಲೈಟಿಂಗ್ಸು. ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ದಕ್ಕೆ ಅಲ್ಲಿ ಕೂಡ ಮೈನ್ಯೂಟ್ ಆರ್ಟ್ ವರ್ಕ್ ಇತ್ತು. ಇದು ನೋಡಿದ್ರೆ ಲೆದರ್ ಮೇಲೆ ಮಾಡಿರೋದಂತೆ. ಒಂದ್ರ ಕಾಸ್ಟ್ ಎಷ್ಟಿರ್ಬೋದು, ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋಣ ಅಂತ ಕೇಳಿದ್ದಕ್ಕೆ 40,000 ಅಂದರು. ಬೇಡ ಬಿಡಿ ಸರ್, ನಮ್ಮ 2 ತಿಂಗಳ ಸಂಬಳನ ನಾವು ಜೋಡಿಟ್ಕೊಂಡು ನೆಕ್ಸ್ಟ್ ಟೈಮ್ ಬರ್ತೀರಿ, ಅವಾಗ ತೊಗೊಳ್ತೀರಿ ಅಂತ ಹೇಳಿಬಿಟ್ಟು ಮುಂದೆ ಹೊರಟ್ರಿ. ನೋಡಿದಾಗ ರಾಮಾಯಣನ ಪೂರ್ತಿಯಾಗಿ ಒಂದೇ ಒಂದು ಲೆದರ್ ಶೀಟ್ ಮೇಲೆ ಇದನ್ನು ಕಾವ್ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನು ಮಾಡಿದವ್ರಿಗೆ ಹ್ಯಾಟ್ಸ್ ಆಫ್ ಅನ್ನಬೇಕು. ಕಂಪ್ಲೀಟ್ ರಾಮ ಹುಟ್ಟೋದ್ರಿಂದ ಹಿಡಿದು ರಾಮನ ಏನು ಅಧಿಕಾರ ಮತ್ತು ಒಂದು ಅರಣ್ಯದ ವನವಾಸ ಮತ್ತು ರಾವಣನ ಮೇಲೆ ಹೋಗಿ ಯುದ್ಧ ಮಾಡೋದು, ಸೀತಾರಾಮ ಕಲ್ಯಾಣ, ಕಂಪ್ಲೀಟ್ ಸ್ಟೋರಿನ ಒಂದೇ ಒಂದು ಲೆದರ್ ಶೀಟ್ ಮೇಲೆ ಕಾವ್ ಮಾಡಿದ್ದಾರೆ. ಅಂದರೆ ಅದನ್ನು ಮಾಡಿರೋ ಅಂಥ ಒಂದು ಆರ್ಟಿಸ್ಟ್ಗೆ ನಿಜವಾಗ್ಲೂ ಒಂದು ಟೇಕ್ ಅ ಬೌ ಅನ್ಬೋದು. ಮತ್ತು ರಾಜ ಕುದುರೆ ಓಡಿಸ್ತಾ ಇರೋವಂಥದ್ದು, ಮತ್ತು ನೆಕ್ಸ್ಟು ಕೃಷ್ಣನ ಅವತಾರಗಳಂತೀನಿ, ಅವರ ಭಾಗವತಮ್ಮು, ಅವರು ಚಿಕ್ಕಂದಿನಲ್ಲಿರೋ ಮಾಡಿರೋ ಒಂದು ಅವತಾರಗಳು ಏನೇನಿದೆ ಎಲ್ಲ ಕಂಪ್ಲೀಟ್ ಮಾಡಿದರು. ಆಚೆ ಬಂದು ನೋಡಿದಾಗ ಇಲ್ಲಿ ವುಡನ್ ಕಾವಿಂಗ್ ಇತ್ತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ಬೋದು. ಸಿಂಹ ಕೂಡ ಒಂದು ವುಡನ್ನಿಂದ ಮಾಡಿರೋದು. ಇದನ್ನು ಪೇಂಟಿಂಗ್ ಅಂದ್ಕೊಳ್ತೀರೇನೋ, ಇದು ಪೇಂಟಿಂಗ್ ಅಲ್ಲ, ಇದು ವುಡ್ ವರ್ಕು. ಅದರ ಮೇಲೆ ಮಾಡಿರೋವಂಥ ಪೇಂಟ್ ವರ್ಕು 3D ಟೈಪಲ್ಲಿ ಲೇಯರ್ ವೈಸ್ 4 to 5 ಲೇಯರ್ಸ್ನ ಇಟ್ಟಿದ್ದಾರೆ. ಆದರೆ ಒಂದಾದ್ರ ಮೇಲೆ ಒಂದು ಕವರ್ ಮಾಡಿ ನೋಡ್ಬೋದು. ಬ್ಯಾಕ್ಗ್ರೌಂಡ್ ಲೇಯರಲ್ಲಿ ಬ್ಯಾಕ್ಗ್ರೌಂಡ್ ಸೀನ್ರಿನ ಮಾಡಿದ್ದಾರೆ. ಮುಂದ್ಗಡೆ ಬಂದ್ಬಿಟ್ಟು ರಾಧೆ ಮತ್ತು ಕೃಷ್ಣನ ಒಂದು ನೋಡ್ಬೋದು ಪಾಪಪ್ ಆಗಿರೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕೈ ಶೋಲ್ಡರ್ಗೆ ವುಡನ್ ಕಾರ್ವಿಂಗ್ ಮಾಡಿರೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಷ್ಟು ದೊಡ್ಡದಾದ ಪೋರ್ಟ್ರೇಟ್ ನಾನು ಯಾವತ್ತೂ ನೋಡಿರಲಿಲ್ಲ. ನಮ್ಮ ಸಿಂಹರಾಜನನ್ನು ನೋಡಿ ಬಾಯ್ ಅನ್ನೋ ಸಮಯ ಬಂತು. ಸೊ ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್ ಗೈಸ್.